ನಮಸ್ತೆ, ನಾನು ಅರವಿಂದ್ ಶರ್ಮಾ, ಸಾಮಾಜಿಕ ಚಳುವಳಿಗಾರರು. ಗೃಹ ಸಚಿವರು ಹೇಳಿರ್ತಕ್ಕಂಥ ಕಾನೂನಾತ್ಮಕವಾಗಿ ಮುಗಿದೋಗಿದೆ ಅನ್ನೋದು ತೀರಾ ಅಪಹಾಸ್ಯವಾದಂಥ ಮಾತು. 2 ವರ್ಷದಿಂದನೇ ಹೇಳಿದ್ದಾರೆ ಕಾನೂನಾತ್ಮಕವಾಗಿ ಈ ಪ್ರಕರಣ ಮುಚ್ಚೋಗಿದೆ ಅಂತ. ಯಾವಾಗ ಮುಚ್ಚೋಗುತ್ತೆ ಕಾನೂನಾತ್ಮಕವಾಗಿ ಈ ಪ್ರಕರಣ ಮುಗಿದೋಗಿದೆ ಅಂತಂದರೆ, ರೇಪ್ ಆ್ಯಂಡ್ ಮರ್ಡರ್ ಆದಮೇಲೆ ಯಾರು ರೇಪ್ ಮರ್ಡರ್ ಮಾಡಿರ್ತಾರೋ ಅವ್ರು ಸಿಕ್ಕಾದ್ಮೇಲೆ ಕಾನೂನಾತ್ಮಕವಾಗಿ ಮುಗಿದೋಗುತ್ತೆ. ಯಾರು ಸಿಕ್ಕಿಲ್ಲ, ಏನೂ ಆಗಿಲ್ಲ, ಆದರೂ ಕೂಡ ಇದು ಮುಗಿದೋಗಿದೆ, ಇದು ಪಬ್ಲಿಕ್ ಡೊಮೈನಲ್ಲಿ ಏನೋ ಅಭಿಪ್ರಾಯ ಬಂದಿರೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರಲ್ಲ, ಇಂಥ ಅಪರಬುದ್ಧ ಹೇಳಿಕೆಗಳನ್ನ ಕೊಡಬೇಡಿ. ಕಾನೂನಾತ್ಮಕವಾಗಿ ಇದು ಮುಗ್ದಿಲ್ಲ, ಇದು ಮರು ತನಿಖೆಗೆ ಆದೇಶ ಮಾಡಬೇಕು. ಈ ರೀತಿಯನ್ನ ಹೇಳಿಕೆಯನ್ನು ಕೊಟ್ಟು ಗೃಹ ಸಚಿವರು ಆಗಲಿ, ಈಗ ಸಂಬಂಧಪಟ್ಟಂಥ ಇಲಾಖೆಯವರಾಗಲಿ, ಇದನ್ನು ನೀವು ಕಾನೂನಾತ್ಮಕವಾಗಿ ಮುಗಿಸ್ತಾ ಇದ್ದೀರ ಹೊರತು ನಿಜವಾಗ್ಲೂ ಸೌಜನ್ಯಂಗೆ ನ್ಯಾಯ ಸಿಕ್ಕಿಲ್ಲ ಅಂತ ಇಡೀ ರಾಜ್ಯದಲ್ಲಿ ದನಿ ಎದ್ದೇಳ್ತಾ ಇದೆ. ಗೃಹ ಇಲಾಖೆಯಿಂದ ಸಾರ್ವಜನಿಕವಾಗಿ ನೀವೇನೇ ಮಿಸ್ಗೈಡ್ ಮಾಡ್ತಾ ಇದ್ದೀರಾ, ಇದನ್ನ ಮಾಡಬೇಡಿ. ಸೌಜನ್ಯ ಪ್ರಕರಣ ಇನ್ನೂ ಮುಗ್ದಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ. ಸೌಜನ್ಯಂಗೆ ಆಕೆ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಇವತ್ತು ಒಬ್ಬ ಬಡವ ಅಪರಾಧ ಮಾಡಿದ್ದೆ, ರೇಪ್ ಆ್ಯಂಡ್ ಮರ್ಡರ್ ಮಾಡಿದರೆ ಅವನು ಕ್ರೈಮ್ ಈಸ್ ಕ್ರೈಮೇ, ಯಾವುದೇ ಕಾರಣಕ್ಕೂ ಅದರಲ್ಲ. ಯಾವುದೇ ಸಣ್ಣ ಅಪರಾಧ ಮಾಡಿದರೆ ಅವ್ನು ಹಿಡಿದು ಒಳಗಡೆ ಹಾಕ್ಬಿಡ್ತೀರಾ. ಈ ಅಪರಾಧ ಏನಾದ್ರು ಮಾಡಿತ್ತು ಅಂದರೆ ಅವನು ನಿಜವಾಗ್ಲೂ ಸಿಕ್ಕಾಕೊಂಡಿರೋನು. ಆದರೆ ಒಂದು ವರ್ಗ ನೇರವಾಗಿ ಧರ್ಮಸ್ಥಳದ ಆಡಳಿತಾಧಿಕಾರಿಯ ತಮ್ಮನ ಮಗನ ಮೇಲೆ ಕೈ ಬೆಟ್ಟು ತೋರಿಸ್ತಾ ಇದೆ. ನೇರವಾಗಿ ತನಿಖೆ ಮಾಡಿ, ತಪ್ಪೇನಿಲ್ಲ ಅದರಲ್ಲಿ. ತನಿಖೆಗೆ ಈ ದೇಶದ ಕಾನೂನಲ್ಲಿ ಎಲ್ಲರೂ ಒಳಪಡದೇನೆ, ನನ್ನನ್ನು ಸೇರಿಸಿ ತನಿಖೆಗೆ ಒಳಪಡದೇನೆ ನಿಜವಾಗ್ಲೂ ಮಾಡಿದರೆ, ಅವ್ರು ಮಾಡಿಲ್ಲ ಅಂತ ದಾಖಲಾತಿಗಳು ಕೊಟ್ಟಾಗ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಮಾಡಿದವ್ರು ಯಾರು? ಸಂತೋಷ್ ರಾವ್ ಈಚೆಗೆ ಬಂದರು. ಸಂತೋಷ್ ರಾವ್ ಈಚೆಗೆ ಬಂದಿದ್ದಾಯಿತು, ಅವ್ರ ಮನೆಯವ್ರು ಅನುಭವಿಸಿದ್ದಾಯಿತು, ಪಾಪ ಇಲ್ದೇ ಇರೋದೆಲ್ಲ ಆಪಾದನೆಗಳು ತಗೊಂಡಿದ್ದಾಯಿತು, ಕೋರ್ಟಿಂದ ಖುಲಾಸೆ ಆಯಿತು. ಮಾಡಿದವ್ರು ಯಾರು? ಇವ್ರ ತಮ್ಮನ ಮಗನ ಮಗ ವಿದೇಶಕ್ಕೆ ಹೋಗಿರ್ತಾರೆ ಅಂತ ಇವರು ಪಾಸ್ಪೋರ್ಟಲ್ಲಿ ತೋರಿಸ್ತಾರೆ, ಮತ್ತೊಂದು ತೋರಿಸ್ತಾರೆ. ಮಾಡಿದವ್ರು ಯಾರು? ಈಗ ಬಡವ ಆಗಿದ್ರೆ ಬಿಟ್ಬಿಡ್ತಾ ಇದ್ರಿ, ಶ್ರೀಮಂತರು ಮಕ್ಕಳುಗಳು ಮಾಡಿದ್ರೆ ನೀವು ಬಿಟ್ಬಿಡುವಂಥ ಕೆಲಸಗಳನ್ನ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಇಲ್ಲ. ಅದು ಯಾರೇ ಮಾಡಲಿ, ದೇಶದ ನೆಲದ ಕಾನೂನಿಗೆ ಎಲ್ಲರೂ ಬದ್ಧರೆ. ಆದರೆ ನೇರವಾಗಿ ಚಳವಳಿಗಾರರು ನೇರವಾಗಿ ಒಂದೇ ಪ್ರಪಗಂಡ ಇಟ್ಕೊಂಡು ಆರೋಪ ಮಾಡ್ತಿದ್ದೀರಲ್ಲ, ಇದು ಸಲ್ಲದು. ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ. ಆದರೆ ಇನ್ನೂ ಒಂದು ಭಾಗ ಹೇಳ್ತೀನಿ, ನೇರವಾಗಿ ಅವ್ರ ಕಡೆಯವರೇ ಮಾಡಿದರೆ ಸರ್ಕಾರ ಬಡಿಯುವಂಥ ಕೆಲಸಗಳನ್ನ ಮಾಡಿ, ಬಡಿಯುವಂಥ ಕೆಲಸಗಳನ್ನ ಮಾಡಿ, ಬಡವನಿಗೊಂದು ಕಾನೂನು, ಶ್ರೀಮಂತಗೊಂದು ಕಾನೂನು ಅಂತ ಸರ್ಕಾರ ಈ ವಿಚಾರದಲ್ಲಿ ತೋರಿಸ್ದಲ್ಲೇ ನಿಜವಾದಂಥ ಸೌಜನ್ಯ ಹತ್ಯೆ ಹಾಗೂ ಅತ್ಯಾಚಾರ ಮಾಡಿದವ್ರನ್ನ ನೇರವಾಗಿ ಜೈಲಿಗೆ ಕಳಿಸುವಂಥ ಕೆಲಸಗಳನ್ನ ಮಾಡಿ ಅಂತ ಒಂದು ಮಾತ್ರ ನಮಗೆ ಸತ್ಯವಾದಂಥ ವಿಚಾರ ಗೋಚರ ಆಗುತ್ತೆ. ಇಲ್ಲಿ ಬಡವಂತೂ ಈ ವಿಚಾರದಲ್ಲಿ ಮಾಡಿಲ್ಲ. ಆತನಿಗೆ ತೋಳ್ಬಲ, ಹಣಬಲ, ಜಾತಿ ಬಲ ಇಲ್ಲ. ಇದು ಯಾರೋ ಶ್ರೀಮಂತ ವ್ಯಕ್ತಿ, ಯಾರೋ ಫೆಸಿಲಿಟಿ ಇರ್ತಕ್ಕಂಥ ವ್ಯಕ್ತಿ, ಯಾರೋ ದೈತ್ಯ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಕಡೆಯವರು ಮಾಡಿರುವಂಥದ್ದು. ಇದನ್ನು ಈ ಒಂದು ವಿಚಾರವನ್ನು ಮುಚ್ಚಾಕುವಂಥ ಕೆಲಸಗಳನ್ನ ಮಾಡಬೇಡಿ. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಅಂತಲೇ ಆಯ್ಕೆ ಆಗಿರ್ತಕ್ಕಂಥದ್ದು. ಸೌಜನ್ಯ ಕೂಡ ಈ ದೇಶದ ಒಬ್ಬ ಪ್ರಜೆ. ಆಕೆಯ ಜೀವ ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಆಕೆಗೂ ಕೂಡ ಈ ನೆಲದ ಕಾನೂನಲ್ಲಿ ನ್ಯಾಯ ಸಿಗಬೇಕು. ಇದು ಆಗಬೇಕು ಹೊರತುವೆ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ, ಅವರಲ್ಲ ಇವರಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ, ಇನ್ನೊಂದು ಭಾಗ ಅವ್ರಿಗೂ ಇದಕ್ಕೂ ಸಂಬಂಧ ಇದೆ ಅಂತ ಅನ್ನೋದು ಇವೆಲ್ಲ ಬೇಡ. ಯಾರೇ ಶ್ರೀಮಂತ ಆಗಲಿ ಮಾಡಿದರೆ, ಇದು ಶ್ರೀಮಂತನೇ ಮಾಡಿರ್ತಕ್ಕಂಥದ್ದು, ದುಡ್ಡಿರೋವನೇ ಮಾಡಿರ್ತಕ್ಕಂಥದ್ದು, ಇದು ಅಜಾನುಭಾವ ಶಕ್ತಿ ಇರೋವನೇ ಮಾಡಿರ್ತಕ್ಕಂಥದ್ದು. ನೇರವಾಗಿ ಅವರಲ್ಲ, ಯಾರೇ ಆಗಿರಲಿ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ತಮ್ಮನ ಮಗನೇ ಆಗಿರಲಿ, ಇನ್ನೊಬ್ಬ ಯಾರೋ ಶ್ರೀಮಂತನೇ ಆಗಿರಲಿ, ಇನ್ನೊಬ್ಬ ಯಾರೋ ಸೈಕೋಪಾತೆ ಆಗಿರಲಿ, ನಮಗೇನಂತೆ? ನೆಲದ ಕಾನೂನಿಗೆ ಯಾರಾದ್ರೇನಂತೆ? ನೇರವಾಗಿ ಯಾರು ಮಾಡಿರ್ತಾರೋ ಆ ಪ್ರಕರಣವನ್ನು ಭೇದಿಸುವಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಇಟ್ಕೊಂಡು ಭೇದಿಸುವಂಥ ಕೆಲಸಗಳನ್ನ ಮಾಡಿ ಆ ಹೆಣ್ಮಗುಗೆ ನ್ಯಾಯ ಕೊಡಿಸಿ. ಇವತ್ತು ನಾನು ಪರಮೇಶ್ವರ್ ಅವರ ವಿಚಾರವನ್ನು ಹಾಗೂ ಸೌಜನ್ಯ ಅವರ ವಿಚಾರವನ್ನು ಮಾತಾಡೋದಕ್ಕೆ ಬಂದಿದ್ದೀನಿ. ಪರಮೇಶ್ವರ್ ಅವರು 1-1.5 ವರ್ಷದಿಂದ ಸೌಜನ್ಯ ಪ್ರಕರಣ ಪಬ್ಲಿಕ್ ಡೊಮೈನಲ್ಲಿ ಏನು ಮಾತಾಡೋಕ್ಕೆ ಬಂದಿದೆಯೋ ಅದು ಚರ್ಚೆಗೆ ಬರೋದಿಲ್ಲ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಅಷ್ಟೇ. ಆದರೆ ಪ್ರಕರಣ ಅಂತ್ಯ ಆಗಿದೆ ಅಂತ ಹೇಳುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಆದರೆ ಸಾರ್ವಜನಿಕ ವಲಯದಲ್ಲಿ ಏನಕ್ಕೆ ಚರ್ಚೆ ಆಗ್ತಿದೆ? ಸೌಜನ್ಯ ಪ್ರಕರಣ. ಸೌಜನ್ಯ ಯಾರು? ಸೌಜನ್ಯಗೂ ಕರ್ನಾಟಕಕ್ಕೂ ಏನು ಸಂಬಂಧ? ಇವೆಲ್ಲ ಚರ್ಚೆ ಆಗಬೇಕಲ್ವ. ಸೌಜನ್ಯ ಒಂದು ಬಡ ಕುಟುಂಬದ ಮುದ್ದು ಹೆಣ್ಣು ಮಗಳು. ಆಕೆ ಮೇಲೆ ಆಗಿರ್ತಕ್ಕಂಥದ್ದು ಅತ್ಯಾಚಾರ, ಅಮಾನವೀಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ. ಆಕೆ ಇವತ್ತು ಜೀವಂತವಾಗಿಲ್ಲ.
ಆದರೆ ಆಕೆ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳು ಇನ್ನೂ ಜೀವಂತವಾಗಿದೆ. ಕಾರಣ ಏನು? ಕಾರಣ ಸರ್ಕಾರದ ಹಾಗೂ ಪೊಲೀಸ್ ಇಲಾಖೆಯ ಬೇಜವಾಬ್ದಾರಿತನ ಕಾರಣ. ಇದಕ್ಕೆ ಒಂದು ವರ್ಗ ಏನು ಮಾಡುತ್ತೆ? ಒಂದು ವರ್ಗ, ಒಂದು 2-3 ಜನ ಹೋರಾಟಗಾರಗಳು ಸೇರ್ಕೊಂಡು ಒಂದಷ್ಟು ಜನನೆಲ್ಲ ಗುಂಪುಗಳು ಕಟ್ಕೊಂಬಿಟ್ಟು ಒಂದು ವರ್ಗ ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡುತ್ತೆ. ಇನ್ನೊಂದು ವರ್ಗ ಏನು ಮಾಡುತ್ತೆ? ಇದು ಯಾವುದೇ ಕಾರಣಕ್ಕೂ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಜಸ್ಟಿಫಿಕೇಶನ್ ಕೊಟ್ಕೊಳ್ಳುತ್ತೆ. ಈ ಮಧ್ಯದಲ್ಲಿ ಏನಾಗುತ್ತೆ? ಒಬ್ಬ ಯಾವುದೋ ಚಿಕ್ಕ ವಯಸ್ಸಿನ ಹುಡುಗ, ಯೂಟ್ಯೂಬ್ ಇನ್ಫ್ಲೂಯೆನ್ಸರ್, ಅವನಿಗೆ ಪತ್ರಿಕೋದ್ಯಮ ಏನು ಅಂತ ಗೊತ್ತಿಲ್ಲ, ಆಯಿತಾ, ಬಿಸಿಲಲ್ಲಿ ಬಂದಿಲ್ಲ, ಚಳವಳಿ ಮಾಡಿಲ್ಲ, ಅವನೇನೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಮಾಡ್ದ, ಏನೋ ಒಂದು ಮಾತಾಡ್ದ, ಅದೆಷ್ಟೋ ಮಿಲಿಯನ್ ಗಟ್ಟಲೆ ಓಡ್ಬಿಡ್ತು ಅಂದ್ಬಿಟ್ಟು ಅಂತ ಆತನೇನು ವಿಶ್ವಾಸಕ್ಕೆ ತಗೊಳ್ಳೋವಂಥ ಕೆಲಸಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾಯಿದೆ. ಯಾವತ್ತೂ ವಯಸ್ಸಿನ ಹಾಗೂ ಅನುಭವದ ಆಧಾರದ ಮೇಲೆ ಚಳುವಳಿಗೆ ಬಂದು ಹೇಳ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರೆ ನಾವು ಅದನ್ನು ನಂಬಬೇಕು. ಇವತ್ತಿನ ಯುವಜನತೆ ಸುಮ್ಮನೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದಾಗ ನಂಬುವಂಥ ಕೆಲಸಗಳನ್ನ ಮಾಡಬೇಡಿ. ಈ ವಿಚಾರಕ್ಕೆ ಹಲವಾರು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಅನ್ಯ ಧರ್ಮೀಯ ಇರ್ತಕ್ಕಂಥ ಒಂದು ಹುಡುಗ ಬಂದ್ಬಿಟ್ಟು ನಮ್ಮ ಧರ್ಮದ ಮೇಲೆ ಮಾತಾಡುವಂಥ ಕೆಲಸಗಳನ್ನ ನಮ್ಮ ಧರ್ಮದ ದೇವಸ್ಥಾನಗಳನ್ನು ಒಪ್ಪಿಸ್ಬೇಕು ಅಂತೆಲ್ಲ ಈ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿದ್ರೆ ಒಂದು ವರ್ಗ ಬಲಿಷ್ಠ ಆಗುತ್ತೆ, ಇನ್ನೊಂದು ವರ್ಗ ದುರ್ಬಲ ಆಗುತ್ತೆ. ಈ ಕಡೆ ಇರ್ತಕ್ಕಂಥವರು ಕೂಡ ಈ ಪ್ರಕರಣವನ್ನು ಇಟ್ಕೊಂಡು ದೇವಸ್ಥಾನಗಳ ಮೇಲೆ ಆರೋಪವನ್ನು ಮಾಡಿದ್ರೆ ಸೌಜನ್ಯ ಕೇಸ್ ಹಳ್ಳ ಹಿಡಿತಾ ಇದೆ. ಸೌಜನ್ಯ ಕೇಸ್ ಹಳ್ಳ ಹಿಡಿಯೋದಕ್ಕೆ ಕಾರಣ ಏನು ಗೊತ್ತಾ? ಪೊಲೀಸ್ ಇಲಾಖೆ ಹಾಗೂ ನೇರವಾಗಿ ಧರ್ಮಸ್ಥಳದ ಮೇಲೆ ಆರೋಪ ಮಾಡ್ತಿದ್ದಾರಲ್ಲ, ಅದೇನೇ ಸೌಜನ್ಯದ ಕೇಸ್ ಹಳ್ಳ ಹಿಡಿಯೋಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಎರಡೂ ಬೇಡದಲ್ಲೇ ಸೌಜನ್ಯ ಸತ್ತಿದ್ದಾಳೋ ಇಲ್ವೋ, ಸೌಜನ್ಯದ ಮೇಲೆ ಅತ್ಯಾಚಾರ ಆಗಿದೆಯೋ ಇಲ್ವೋ, ಅಮಾನವೀಯವಾಗಿ ಆಕೆ ಮರ್ಮಾಂಗಕ್ಕೆ ಮಣ್ಣನ್ನು ತುಂಬಿದಿರೋ ಇಲ್ವೋ, ಆಕೆಯ ಏನು ರೇಪ್ ಅಂಡ್ ಮರ್ಡರ್ ಆಗಿದೆ, ಅದು ಸಾಕ್ಷಿ ಎಲ್ಲ ನಾಶ ಆಗಿದೆಯೋ ಇಲ್ವೋ, ಇದೆಲ್ಲ ಆಗಿದ ಕಾರಣಗಳೇನು? ಯಾರು ಮಾಡಿದ್ದಾರೆ ಇದನ್ನು? 12 ವರ್ಷ ಆಗಿದೆಯೋ ಇಲ್ವೋ? ಪೊಲೀಸ್ ಇಲಾಖೆ, ಕರ್ನಾಟಕ ಪೊಲೀಸ್ ಇಲಾಖೆ ಇಡೀ ರಾಜ್ಯದಲ್ಲೇ ಅತ್ಯಂತ ಕ್ಷಮತೆ ಉಳ್ಳ ಪೊಲೀಸ್ ಇಲಾಖೆ. ನಮ್ಮ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎಂತೆಂಥ ದಕ್ಷ ಅಧಿಕಾರಿಗಳಿದ್ದಾರೆ ರೀ. ರವಿಕಾಂತೇಗೌಡರು ಎಂಥ ದಕ್ಷ ಅಧಿಕಾರಿ ಇದ್ದಾರೆ ರೀ. ನಾವು ಮೈಸೂರಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ರಾಜು ಎಂಥ ದಕ್ಷ ಅಧಿಕಾರಿ ರೀ ಅವರು. ಇಂಥ ಪ್ರಕರಣಗಳೆಲ್ಲ ಈ ಚಿಟಿಕೆ ಹೊಡೆಯೋದ್ರಲ್ಲಿ ಸಾಲ್ವ್ ಮಾಡ್ತಾರೆ, ಅಂಥ ಶಕ್ತಿ ಇದೆ ಅವ್ರಿಗೆ. ಇಂಥ ಹಲವಾರು ಜನ, ನನಗೆ ಹೆಸರು ಗೊತ್ತಿಲ್ಲ, ನನಗೆ ಗೊತ್ತಿರೋದು ಒಂದಷ್ಟು ಜನದ ಹೆಸರುಗಳು ಮಾತ್ರ, ಆಯಿತಾ. ಇಂಥ ಹಲವಾರು ಜನ ದಕ್ಷ ಪೊಲೀಸ್ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇಂಥವ್ರನ್ನ ಉಪಯೋಗಿಸ್ಕೊಳ್ಳಿ. ಭ್ರಷ್ಟರು ಇದ್ದಾರೆ, ಒಪ್ಕೊಳ್ಳೋಣ, ಇಲ್ಲ ಅಂತಲ್ಲ. ಎಷ್ಟೋ ಜನ ಪೊಲೀಸ್ ಇಲಾಖೆಯಲ್ಲಿ ರಿಯಲ್ ಎಸ್ಟೇಟು, ಸಿವಿಲ್ ಡ್ರೆಸ್ ಹಾಕೊಂಡು ರಿಯಲ್ ಎಸ್ಟೇಟು ಮಾಡ್ತಾ ಇದ್ದಾರೆ. ಇಲಾಖೆ ಕೆಲಸ ಮಾಡ್ದಲ್ಲೇ ಅದು ಗೊತ್ತಿದೆ ನಮಗೆ, ಆಯಿತಾ. ಭ್ರಷ್ಟರು ಇದ್ದಾರೆ. ಈ ಮೊನ್ನೆ ACP ಯಾರೋ ಲಂಚ ತಗೊಂಡಿರೋದು ಗೊತ್ತಿದೆ, ಎಲ್ಲದೂ ಗೊತ್ತಿದೆ. ಆದರೆ ಪ್ರಾಮಾಣಿಕ ಅಧಿಕಾರಿಗಳಿದಾರಲ್ಲ, ಅವ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಅವ್ರ ಬಗ್ಗೆ ನಮ್ಗೆ ಒಂದು ಸೆಲ್ಯೂಟ್ ಇದೆ. ನಮಗೆ ಪ್ರಾಮಾಣಿಕ ಅಧಿಕಾರಿಗಳು ಇವತ್ತು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನೀವು ಉಪಯೋಗಿಸ್ಕೊಳ್ಳಿ. ಯಾವ ದೊಡ್ಡ ಪ್ರಕರಣ ಇದು? ಸೌಜನ್ಯ ಪ್ರಕರಣ, ಯಾರು ರೇಪ್ ಅಂಡ್ ಮರ್ಡರ್ ಮಾಡಿರೋನ್ನ ಹಿಡ್ದಾಕೋದಕ್ಕೆ ಯಾವ ದೊಡ್ಡ ಪ್ರಕರಣ ಅಲ್ವೇ ಅಲ್ಲ. ಅವತ್ತಿನ ಕಾಲದಲ್ಲೇ ಏನು ಇಲ್ಲದೆ ಇರುವಂಥ ಸಂದರ್ಭಗಳಲ್ಲಿ ಎಂತೆಂಥ ಪ್ರಕರಣಗಳನ್ನ ಬಯಲು ಮಾಡಿದ್ರು. ಇವತ್ತಿನ ಕಾಲದಲ್ಲಿ ಮೊಬೈಲ್ ಟವರ್ ಲೊಕೇಶನ್ ಇಂದ ಹಿಡಿದು ಎಲ್ಲವುದು CCTV ಫುಟೇಜ್ ಇಂದ ಹಿಡಿದು ಎಲ್ಲದೂ ಇದೆ. ಯಾಕೆ ಇದು ಬಗೆಹರಿತಾ ಇಲ್ಲ? ಕಾರಣ ಒಂದು ವರ್ಗ ಇನ್ನೊಂದು ವರ್ಗದ ಮೇಲೆ, ಇನ್ನೊಂದು ವರ್ಗ ಮತ್ತೊಂದು ವರ್ಗದ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಿರೋದೇ ಕಾರಣ ಇದು. ಇದನ್ನೆಲ್ಲ ಬಿಟ್ಟು ಸೌಜನ್ಯ ಸತ್ತಿದ್ದಾಳೆ, ಸೌಜನ್ಯದ ಮೇಲೆ ಅನ್ಯಾಯ ಆಗಿದೆ, ಸೌಜನ್ಯದ ಮೇಲೆ ರೇಪ್ ಆಗಿದೆ, ಅತ್ಯಾಚಾರ ಆಗಿದೆ, ಅಮಾನವೀಯವಾಗಿ ಅತ್ಯಾಚಾರ ಆಗಿದೆ. ಇದನ್ನು ಒಂದೇ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಇವತ್ತು ಸೌಜನ್ಯ ಪರವಾಗಿ ನಿಂತ್ಕೋಬೇಕಾಗಿದೆ. ಮಾಡಿದವ್ರು ಯಾರು? ಇದು ಪ್ರಶ್ನೆ. ಸೌಜನ್ಯ ಸತ್ತಿರೋದು ಸತ್ಯ, ಅದನ್ನು ಕಂಡು ಹಿಡಿಲೇಬೇಕು. ಸರ್ಕಾರ ಇದಕ್ಕೆ ಮರು ತನಿಖೆಗೆ ಆದೇಶ ಮಾಡಲೇಬೇಕು. ಅದು ಎಂಥ ಶಕ್ತಿನೇ ಇರಲಿ. ನೇರವಾಗಿ ಹೇಳ್ತಾರಲ್ಲ ಇವರು, ಧರ್ಮಸ್ಥಳಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಆದರೆ ಇವ್ರ ಆರೋಪ ಏನು? ಆಡಳಿತ ಅಧಿಕಾರಿಗಳು ಯಾರಿದ್ದಾರೆ, ಅವ್ರ ರಿಲೇಷನ್ ಯಾರೋ ಮಾಡಿದ್ದಾರೆ ಅಂತನ ತನಿಖೆ ಆಗಲಿ. ಯಾರು ಬೇಡ ಅಂತಾರೆ? ಯಾರಾದರೂ ಈ ದೇಶದ ಕಾನೂನಿಗೆ ತಲೆ ಬಾಗ್ಲೇಬೇಕು. ಅವ್ರು ಮಾಡಿಲ್ಲ ಅಂತಂದ್ರೆ ಇನ್ನೊಬ್ರು ಯಾರು ಮಾಡಿದ್ರೆ ಅವ್ರ ಮೇಲೂ ತನಿಖೆ ಆಗಲಿ. ನೇರವಾಗಿ ನೀವು TRPಗೋಸ್ಕರ ಇನ್ನೊಂದು ಮತ್ತೊಂದು ಒಬ್ರು ದೊಡ್ಡ ಮನುಷ್ಯನ ನೀವು ಎದುರಾಕೋತು ಅಂದ್ರೆ ನಿಮ್ಗೆ TRP ಬರುತ್ತೆ ಅಂತ ಮನಸ್ಥಿತಿನಲ್ಲೂ ಬಿಡಿ. ಅವರು ಕೂಡ ನಿಜವಾಗ್ಲೂ ನಿಷ್ಕಲ್ಮಶವಾಗಿ ಅವ್ರ ಕಡೆ ಮಾಡಿದ್ದು ರಕ್ಷಣೆ ಮಾಡೋದನ್ನು ಬಿಡಿ. ನಿಜವಾಗ್ಲೂ ಸೌಜನ್ಯಂಗೆ ನ್ಯಾಯ ಕೊಡಿಸಿ ಅಂತ ಈ ಮೂಲಕ ನಾನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರಿಗೆ, ಎಲ್ಲ ಜನತೆಗೆ ಹಾಗೂ ಸರ್ಕಾರಕ್ಕೆ ಇದನ್ನು ನಾನು ನೇರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ನೇರವಾಗಿ ಒತ್ತಾಯ ಮಾಡ್ತಾ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ನೀವು ಸೌಜನ್ಯ ಪ್ರಕರಣದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ, ಕಾನೂನು ಮಾಡಿ, ಆಗ್ತಕ್ಕಂಥ ಕೆಲಸಗಳನ್ನ ಮಾಡಿ. ಯಾಕೆ ಬಗೆಹರಿಯೋದಿಲ್ಲ ನಾನು ನೋಡ್ತೀನಿ.